ಎಲ್ರಿಗೂ ನಮಸ್ಕಾರ. ಇವತ್ತು ವೆನ್ನಲಾಸ್ ಫ್ಯಾಮಿಲಿ ಫುಡ್ಸ್ಗೆ ಜಾಸ್ತಿ ಪುಡೀಸ್ ಆರ್ಡರ್ ಬಂದಿತ್ತು. ಅದಕ್ಕೆ ನಾವಿಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಮೆಣಸಿನ್ಕಾಯಿ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋದೇ ಯೂಸ್ ಮಾಡ್ತೀವಿ, ಹೊರಗಡೆಯಿಂದ ತಗೋಬರಲ್ಲ. ಆರ್ಡರ್ ಬಂದಾಗ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡು ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ. ತುಂಬ ಜನ ಕೇಳ್ತಿದ್ದೀರಾ, ನೀವು ಆರ್ಡರ್ ಪ್ಯಾಕಿಂಗ್ ಮಾಡ್ತೀರಲ್ವ, 2 ಡೇಸ್ ಆಗುತ್ತಲ್ವ ಡೆಲಿವರಿ ಕೊಡೋಕ್ಕೆ, ಏನು ಕೆಟ್ಟೋಗಲ್ವಾ ಅಂತ. ವೆನ್ನಲಾಸ್ ಫ್ಯಾಮಿಲಿ ಫುಡ್ಡಲ್ಲಿ ಕೆಟ್ಟೋಗೋ ಅಂಥ ಐಟಮ್ ಏನೂ ಇಲ್ಲ. ಅಟ್ಲೀಸ್ಟ್ 1 ಮಂತ್ ಆದರೂ ಹಿಡ್ಕೋಬೋದು. ಲಾಸ್ಟ್ 2 ಡೇಸ್ ನಮಗೆ ಎಕ್ಸ್ಪೆಕ್ಟೇಷನ್ಸ್ಕನ್ನ ಜಾಸ್ತಿ ಆರ್ಡರ್ಸೇ ಬಂದಿತ್ತು. ಸ್ಟಾಕ್ ಕೂಡ ಸ್ವಲ್ಪ ತುಂಬಾ ಖಾಲಿ ಆಗುತ್ತು. ಇವತ್ತು ಲೋಕಲ್ ಆರ್ಡರ್ಸ್ಗೆ ಅವರೇ ಬೇಳೆ ಮಿಕ್ಸರೇ ಇರಲಿಲ್ಲ. ಲಾಸ್ಟ್ 2 ಡೇಸ್ ಯಾರ್ಯಾರೆಲ್ಲ ಆರ್ಡರ್ ಮಾಡಿದಾರೋ ಅವ್ರದ್ದು ಆರ್ಡರ್ ಸ್ವಲ್ಪ ಡಿಲೇ ಆಗುತ್ತೆ. ಯಾರೂ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಆರ್ಡರ್ಸ್ ಪಕ್ಕ ಸಿಕ್ಕೇ ಸಿಗುತ್ತೆ. ಇವತ್ತಿಂದ ಯಾರ್ಯಾರು ಆರ್ಡರ್ ಮಾಡ್ಕೊತಾರೋ ಅವ್ರಿಗೆಲ್ಲ ಆದಷ್ಟು ಬೇಗ ತಲುಪಿಸೋಕ್ಕೆ, ಸ್ಟಾಕ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವು ಇನ್ನೂ ಹೆಂಗೆ ಆರ್ಡರ್ ಮಾಡ್ಕೋಬೇಕು ಅಂತ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಪಿಕಲ್ಸು, ಸ್ವೀಟ್ಸು, ಹಾಟ್ಸು, ಫುಡೀಸ್ ಎಲ್ಲ ಫ್ರೆಶ್ ಆಗಿ ಡೆಲಿವರಿ ಮಾಡ್ತೀವಿ. ಸೊ ಇವತ್ತು ಲಾಸ್ಟಲ್ಲಿ ಒಂದು ಲೋಕಲ್ ಆರ್ಡರ್ ಇತ್ತು, ಅವ್ರಿಗೆ ಡೆಲಿವರಿ ಕೊಟ್ಟು ಮನೆಗೆ ಹೋದ್ವಿ. ಅಷ್ಟೇ ಈ ವಿಡಿಯೋಗೆ. ಬಾಯ್.